ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೆಲ್ಲ ಮರ್ತೋಗ್ತೀನ ನಾನು, ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ. ಶಭಾಷ್, ಇವತ್ತೇ ನೋಡಿ ಪರಿಸ್ಥಿತಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಸಕ್ಕತ್ತಾಗಿ ಮಾತಾಡಿದ್ರಿ. ನಾನೊಂದು ಮಾತು ಹೇಳ? ಏನು? ಐ ಲವ್ ಯು. I love you. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಯಾರೋ ಹೆಂಡತಿ? ನನ್ನ ತಂಗಿ. ಶಾಂತಿ, ಶಾಂತಿ, ನೀನ್ ಹತ್ರ ಮಾತಾಡ್ಬೇಕಿತ್ತು. ಕೆಳಗಡೆ ಬಾ. ಯಾರ್ ಶಾಂತಿ? ಹಾ, ನಾನ್ ಬರೋದಿಲ್ಲ. ನೀನ್ ಬರೋವರೆಗೂ ನಾನು ಹೋಗಲ್ಲ. ಬಾ. ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತಿದ್ದೀನಿ. ಶಾಂತಿ, ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಾನು ಯಾರು ಅಂತ ಗೊತ್ತಾಗುತ್ತೆ. ನೀವ್ ಯಾರು? ಯಾಕೆ ಶಾಂತಿ ಹೀಗೆ ಹೇಳ್ತಿದ್ಯಾ? ನಾನ್ ಯಾರು ಅಂತ ಗೊತ್ತಿಲ್ವಾ? ನಾನು ಸುಶಾಂತ್, ನೀನು ನನ್ನ ಹೆಂಡತಿ ಶಾಂತಿ. ನಾನು ಅರ್ಚನಾ. ನನ್ನ ಯಾಕೆ ಶಾಂತಿ ಅಂತ ಕರಿತಿದ್ದೀರಾ? ಇಲ್ಲ ಶಾಂತಿ, ನೀನ್ ಅರ್ಚನಾ ಅಲ್ಲ, ನನ್ನ ಹೆಂಡತಿ ಶಾಂತಿ. ಇಲ್ ನೋಡಿ, ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಹಾ, ಈಗ ನಮ್ಮ ಅಣ್ಣ ಬಂದ್ರೆ ಇಲ್ಲಿ ದೊಡ್ಡ ಯುದ್ಧನೇ ನಡ್ ಹೋಗುತ್ತೆ. ಅವ್ರು ಬರಕ್ ಮುಂಚೆ ಇಲ್ಲಿಂದ ಹೊರಡಿ. ಬರ್ಲಿ ಬಿಡು. ಏನ್ ಮಾಡ್ತಾರೆ? ಹೊಡಿತಾರಾ? ಹೊಡಿಲಿ. ಕುತ್ತಿಗೆ ಹಿಡಿದು ಆಚೆ ಹಾಕ್ತಾರಾ? ಹಾಕ್ಲಿ. ಇಲ್ಲ ಸಾಯಿಸ್ತಾರಾ? ಸಾಯಿಸ್ಲಿ. ಏನ್ ಮಾಡಿದ್ರು ನಾನು ಹೇಳೋದು ಸುಳ್ಳಲ್ಲ, ನಿಜಾನೇ. ಇಲ್ ನೋಡಿ, ಹಾಗೆಲ್ಲ ಮಾತಾಡ್ಬೇಡಿ. ನಮ್ಮಣ್ಣ ಯಾರಿಗೂ ಕೆಟ್ಟದ್ ಬಯಸೋರಲ್ಲ. ಅವ್ರು ಯಾವಾಗ್ಲೂ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸೋರು. ಹಾಗಿದ್ರೆ ನೀನ್ ಚೆನ್ನಾಗಿರ್ಬೇಕು ಅಂತ ಯಾಕೆ ಬಯಸಿಲ್ಲ ಶಾಂತಿ? ನಾನು ಶಾಂತಿ ಅಲ್ಲ, ಅರ್ಚನಾ. ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ವಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿನಗೆ ಹೇಗೆ ಅರ್ಥ ಮಾಡಿಸೋದು?
ನನ್ನ ಮಾತುಗಳು ನಿನಗೆ ಕೇಳಿಸ್ತಾ ಇಲ್ಲ ಅಲ್ವಾ? ನನ್ನ ಹೃದಯದ ಬಡ್ತಾ ಕೇಳಿಸ್ತಾ ಇದೆಯಾ? ಶಾಂತಿ 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 ಅಂತ ಬಡ್ಕೊಳ್ತಾ ಇದೆ. ಶಾಂತಿ, ನಿಂಗೆ ಯಾಕೆ ನನ್ನ ಮನಸ್ಸು ಅರ್ಥ ಆಗ್ತಿಲ್ಲ? ನೀನಿಲ್ದೆ ನಾನೆಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಅಂತ ನಿಂಗೆ ಯಾಕೆ ಗೊತ್ತಾಗ್ತಿಲ್ಲ? ಎಂಗೇಜ್ಮೆಂಟ್ ಅಲ್ಲಿ ನೀನು ನೋಡಿದ ತಕ್ಷಣ ದೇವ್ರೇ ನನ್ನ ಕಣ್ಮುಂದೆ ಬಂದ ಹಾಗಾಯ್ತು. ನೆನಪಾಯ್ತಾ ಶಾಂತಿ? ಶಾಂತಿ, ಎಲ್ಲರೂ ನೆನಪಾಯ್ತಾ? ನೆನಪಾಗ್ತಿಲ್ವಾ? ಶಾಂತಿ, ನೀನ್ ಕರ್ದ? ಹೌದು ರೀ, ನಾನ್ ನಿಮ್ ಶಾಂತಿನೇ. ರೀ, ನಾನ್ ಯಾಕೆ ಇಲ್ಲಿದ್ದೀನಿ? ಯಾರ ಮನೆ ರೀ ಇದು? ಅಶ್ಯೋ, ಅಯ್ಯೋ, ಹೌದು, ನಾನ್ಯಾಕೆ ಈ ಅವತಾರದಲ್ಲಿದ್ದೀನಿ? ನಾನ್ ನಿಮ್ ಜೊತೆ ತಾನೇ ಇರ್ಬೇಕು. ನಾನ್ ಹೇಗ್ರಿ ಇಲ್ಲಿ ಬಂದೆ? ನಾನ್ ಯಾಕ್ರಿ ಇಲ್ಲಿದ್ದೀನಿ? ಏನಾದ್ರೂ ಹೇಳಿ. ನಮ್ ರಾಘು ಹೇಗಿದ್ದಾನೆ?